ಎಲ್ರಿಗೂ ನಮಸ್ಕಾರ. ಧ್ರುವತಾರೆ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾನು ಒಂದು ಮಿಕ್ಸ್ ತರಕಾರಿಗಳನ್ನು ಬಳಸ್ಕೊಂಡು ಒಂದು ಸೂಪರ್ ಆಗಿರೋ ಉಪ್ಪಿನಕಾಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಹಾಗೆಯೇ ಇದು ಅನ್ನ ಸಾಂಬಾರು ಜೊತೆ ಇರ್ಬೋದು ಅಥವಾ ಅನ್ನ ರಸಮ್ ಜೊತೆ ಇರ್ಬೋದು, ಯಾವುದ್ರ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದೆರಡು ಪೀಸ್ ಆಗುವಷ್ಟು ಅಂಬೆ ಕೊಂಬನ್ನು ತೊಗೊಂಡಿದ್ದೀನಿ. ಹಾಗೆ ಅದನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 3 ಲಿಂಬುನ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ 1/4 ಸ್ಪೂನ್ ಆಗುವಷ್ಟು ಸಕ್ಕರೆ, ಹಾಗೆಯೇ ಒಂದು 1/4 ಸ್ಪೂನ್ ಆಗುವಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು, ಅದು ಲಿಂಬು ಮುಳುಗುವಷ್ಟು ನೀರನ್ನು ಹಾಕಿ ಅದನ್ನು ಲಿಂಬು ಸ್ವಲ್ಪ ಸಾಫ್ಟ್ ಆಗೋವರೆಗೂ ಅದನ್ನು ಬೇಯಿಸ್ಕೋಬೇಕು. ಇದಕ್ಕೆ ನೀವು ನಿಮಗೆ ಯಾವ್ದು ಬೇಕೋ ಆ ಥರ ತರಕಾರಿಗಳನ್ನು ತೊಗೋಬೋದು. ಶುಂಠಿ ತೊಗೋಬೋದು, ಇದು ತರಕಾರಿ ಆಪ್ಷನಲ್. ಹಾಗೆಯೇ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಆಗುವಷ್ಟು ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಬೇಯಿಸ್ಕೊಂಡಿರೋ ಲಿಂಬುನೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಲಿಂಬು ಒಳಗಿರೋ ರಸನ ತೆಗೆಯೋದು ಏನು ಬೇಕಾಗಿಲ್ಲ. ಹಾಗೆಯೇ ಅದನ್ನು ಎಲ್ಲನೂ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪನ್ನು ಸೇರಿಸಿ ಹೀಗೆ ಒಂದು ಗ್ಲಾಸ್ ಜಾರಲ್ಲಿ ಹಾಕಿಟ್ಕೋಬೇಕು. ಇದನ್ನು ಒಂದು 3 ರಿಂದ 4 ದಿನ ಹೀಗೆ ಉಪ್ಪಲ್ಲಿ ನೆನೆಯೋಕ್ಕೆ ಬಿಡಬೇಕು. ಇದರಿಂದ ಹಾಗೆಯೇ ಮತ್ತು ಅದನ್ನು ದಿನಕ್ಕೆ 2 ಬಾರಿ ಆಗುವಷ್ಟು ಹೀಗೆ ಸ್ವಲ್ಪ ಶೇಕ್ ಮಾಡ್ತಾ ಇರಬೇಕು. ಪೀಸ್ಗಳು ಮಿಕ್ಸ್ ಆಗ್ತಾ ಇರಬೇಕು. ಇವಾಗ ನಾನು ಉಪ್ಪಿನಕಾಯಿ ಮಸಾಲೆಗೆ ಒಂದು ಹಂಚನ್ನು ಬಿಸಿ ಮಾಡಿಕೊಂಡು ಅದಕ್ಕೆ 1 ಸ್ಪೂನ್ ಆಗುವಷ್ಟು ಕಾಳುಮೆಣಸು, ಹಾಗೆ 1 ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ 1/4 ಸ್ಪೂನ್ ಆಗುವಷ್ಟು ಓಂಕಾಳು, ಹಾಗೆ 1/4 ಸ್ಪೂನ್ ಆಗುವಷ್ಟು ಮೆಂತೆ, 1 ಸ್ಪೂನ್ ಆಗುವಷ್ಟು ಜೀರಿಗೆ, ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಎಣ್ಣೆ ಏನು ಮಿಕ್ಸ್ ಮಾಡೋದು ಬೇಕಾಗಿಲ್ಲ. ಇದನ್ನು ಹೀಗೆ ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು. ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕುವಂಥ ವಿಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನನ್ನ ವಿಡಿಯೋಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇದಕ್ಕೆ ಮೆಣಸು ಎಷ್ಟು ಬೇಕೋ ಅಷ್ಟು ಮೆಣಸನ್ನು ಹಾಕ್ಕೋಬೇಕು. ನಾವು ಪೆಪ್ಪರ್ ಹಾಕಿರೋದ್ರಿಂದ ಅದರಿಂದ ಸ್ವಲ್ಪ ಖಾರ ಬರುತ್ತೆ. ಇದನ್ನೆಲ್ಲ ಫುಲ್ ಡ್ರೈ ರೋಸ್ಟ್ ಮಾಡಿಕೊಂಡು ಒಂದು ಪ್ಲೇಟ್ಗೆ ತೆಗೆದಿಟ್ಕೋಬೇಕು. ನಂತರ ಇದಕ್ಕೆ ಇವಾಗ ನಾವು 3 ರಿಂದ 4 ದಿನ ಇದನ್ನು ನಾನು 4 ದಿನ ನೆನೆಸಿಟ್ಟಿದ್ದೆ. ಇದು ಚೆನ್ನಾಗಿ ಎಲ್ಲ ಪೀಸ್ಗಳು ಹುಳಿ ಉಪ್ಪನ್ನ ತಿಂದಿರುತ್ತೆ 3 ರಿಂದ 4 ದಿನ ಬಿಟ್ಟರೆ. ಹಾಗೆ ಈ ಉಪ್ಪಿನಕಾಯಿ ಅಂತೂ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಒಂದು ಸಲ ಟ್ರೈ ಮಾಡ್ಬೋದು. ಇದನ್ನು ಯಾವ್ದು ಜೊತೆ ಬೇಕಾದರೂ ಊಟ ಮಾಡ್ಬೋದು. ಇವಾಗ ನಾನು ಈ ಮಸಾಲೆ ಜೊತೆ 1 ಸ್ಪೂನ್ ಆಗುವಷ್ಟು ಹಸಿ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಹಸಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಇದು ರೋಸ್ಟ್ ಮಾಡದೇ ಇರುವಂತಹ ಜೀರಿಗೆ. ಹಾಗೆಯೇ ಸೇಮ್ 1/4 ಸ್ಪೂನ್ ಆಗುವಷ್ಟು ಓಂಕಾಳನ್ನು ತೊಗೊಳ್ತಾ ಇದ್ದೀನಿ. ಹಾಗೆ ಪೆಪ್ಪರ್ ಕೂಡ ಹಾಗೆಯೇ ಹಸಿದು. ನಾನು ಡ್ರೈ ರೋಸ್ಟ್ ಮಾಡೋದಕ್ಕೆ ಯಾವ್ಯಾವ ಮಸಾಲೆನ ಎಷ್ಟೆಷ್ಟು ಮೆಜರ್ಮೆಂಟಲ್ಲಿ ಹಾಕಿದ್ನೋ ಅದೇ ಸೇಮ್ ಮೆಜರ್ಮೆಂಟಲ್ಲಿ ಅದನ್ನು ಹಸಿದು ಕೂಡ ಹಾಕ್ಕೋಬೇಕು. ಅದರಿಂದ ಉಪ್ಪಿನಕಾಯಿ ಮಸಾಲ ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ಅದನ್ನು ಮೊದಲಿಗೆ ಪೂರ್ತಿ ಎಲ್ಲನೂ ಪೌಡರ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಬಿಸಿ ನೀರು, ಕುದಿಸಿ ಆರಿಸಿರುವಂತಹ ನೀರನ್ನು ಹಾಕ್ಕೋಬೇಕು. ಸ್ವಲ್ಪ ಎಷ್ಟು ಬೇಕೋ ರುಬ್ಬೋಕ್ಕೆ ಎಷ್ಟು ಬೇಕೋ ಅಷ್ಟು ಬಿಸಿ ನೀರನ್ನು ಹಾಕ್ಕೋಬೇಕು, ಕುದಿಸಿ ಆರಿಸಿರುವಂತಹ ನೀರು. ಇವಾಗ ಇದನ್ನು ಹಾಗೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಹಾಗೆಯೇ ಸಾಸಿವೆ, ಹಾಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಹಾಗೆ ಇದಕ್ಕೆ 1 ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡಬೇಕು. ಅದಿಷ್ಟರಲ್ಲಿ ಯಾವುದು ಕೂಡ ಹಸಿದಾಗಿ ಇರಬಾರ್ದು, ಅದು ಪೂರ್ತಿ ರೋಸ್ಟ್ ಆಗಬೇಕು. ಅಲ್ಲಿವರೆಗೂ ಈ ಥರ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋ ಈ ರೀತಿ ಕಲರ್ ಬರೋವರೆಗೂ ಅದನ್ನು ರೋಸ್ಟ್ ಮಾಡ್ಕೋಬೇಕು. ಇವಾಗ ನಾನು ಇಂಗನ್ನು ಸೇರಿಸ್ತಾ ಇದ್ದೀನಿ. ಇಂಗನ್ನು ಸೇರಿಸ್ಕೊಂಡು ಇದಕ್ಕೆ ಸ್ವಲ್ಪ ಫ್ರೈ ಮಾಡಿಕೊಂಡು ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆನ ಇದಕ್ಕೆ ಹಾಕೋಬೇಕು.
ಈ ಮಸಾಲೆಗೆ ನಾವು ಅಂದರೆ ಹುಳಿ ಏನಾದರೂ ಕಡಿಮೆ ಆಗಿದ್ದರೆ ಆ ಪೀಸ್ಗಳಲ್ಲಿ ಹುಳಿ ಅಥವಾ ಉಪ್ಪು ಏನಾದರೂ ಕಡಿಮೆ ಆಗಿದ್ದರೆ ನಾವು ಈ ಟೈಮಲ್ಲಿ ಅದನ್ನು ಸೇರಿಸ್ಕೋಬೋದು. ಹುಳಿ ಕಡಿಮೆ ಆಗಿದ್ದರೆ ಅದಕ್ಕೆ ಲಿಂಬು ರಸ ಇರ್ಬೋದು ಅಥವಾ ಹುಣಸೆಹಣ್ಣಿನ ರಸ ಇರ್ಬೋದು, ಅದನ್ನು ರುಬ್ಬೋವಾಗಲೇ ಹಾಕ್ಕೋಬೇಕು. ಹಾಗೆ ಇದನ್ನು ನೀಟಾಗಿ ರೋಸ್ಟ್ ಮಾಡಬೇಕು. ಅದು ಸುತ್ತಲೂ ಎಣ್ಣೆ ಎಲ್ಲ ಬಿಡಬೇಕು. ಮಸಾಲೆ ಎಣ್ಣೆಲಿ ಫುಲ್ ಫ್ರೈ ಆಗಿ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದಮೇಲೆ ಅದು ರೆಡಿಯಾಗಿದೆ ಅಂತ ಅರ್ಥ. ಇದನ್ನು ಅಲ್ಲಿವರೆಗೂ ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ಫ್ಲೇಮ್ ಜಾಸ್ತಿ ಇದ್ದರೆ ಅದು ಫ್ರೈ ಆಗಲ್ಲ, ಹಾಗೆಯೇ ಕಪ್ಪಾಗಿಬಿಡುತ್ತೆ. ಇವಾಗ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನು ನೀಟಾಗಿ ಲೋ ಫ್ಲೇಮಲ್ಲಿ ರೋಸ್ಟ್ ಮಾಡ್ಕೋಬೇಕು. ಇವಾಗ ಇದು ರೋಸ್ಟ್ ಆಗಿದೆ. ಇದರಲ್ಲಿರೋ ಸ್ವಲ್ಪ ನೀರಿನ ಅಂಶ ಕೂಡ ಇದು ರೋಸ್ಟ್ ಆಗಬೇಕು. ಅಲ್ಲಿವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪಿನಕಾಯಿ ಇಷ್ಟಪಡೋರಿಗಂತೂ ಇದು ಖಂಡಿತ ಇಷ್ಟ ಆಗುತ್ತೆ. ಹಾಗೆಯೇ ಇಷ್ಟಪಡದೇ ಇರೋರಿಗೂ ಕೂಡ ಈ ರೀತಿ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ. ಹಾಗೆಯೇ ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡು ಇದು ಪೂರ್ತಿ ತಣ್ಣಗಾಗೋವರೆಗೂ ಬಿಡಬೇಕು. ಇದನ್ನು ಬಿಸಿ ಇದ್ದಾಗಲೇ ಮಿಕ್ಸ್ ಮಾಡಬಾರ್ದು, ಅದರಿಂದ ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ಇವಾಗ ಇದು ಪೂರ್ತಿ ತಣ್ಣಗಾಗಿದೆ. ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಿರುವಂತಹ ಪೀಸ್ಗಳನ್ನೆಲ್ಲ ಉಪ್ಪಿನಕಾಯಿ ಇದಕ್ಕೆ ಮಸಾಲೆಗೆ ಸೇರಿಸ್ತಾ ಇದ್ದೀನಿ. ಉಪ್ಪಿನಕಾಯಿ ಪೀಸ್ಗಳೆಲ್ಲ ಈ ಪೀಸ್ಗಳಿಗೆ ಹಾಗೆಯೇ ಹಸಿ ಮಸಾಲೆ ಕೂಡ ಹಾಕ್ಬೋದು. ಇದು ಪೀಸ್ ಅಂತೂ ತಿನ್ನೋದಕ್ಕೆ ತುಂಬಾ ಸಖತ್ತಾಗಿರುತ್ತೆ ಮಸಾಲೆ ಸೇರಿಸ್ದೆ ಕೂಡ. ಇದನ್ನು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ಕೂಡ ನೀವು ಉಪ್ಪು ಅಥವಾ ಉಪ್ಪನ್ನು ನೋಡ್ಕೋಬೋದು. ಉಪ್ಪು ಕಡಿಮೆ ಇದ್ದರೆ ಇದಕ್ಕೆ ಸೇರಿಸ್ಕೋಬೋದು. ಈ ರೀತಿ ಉಪ್ಪಿನಕಾಯಿನ ರೆಡಿ ಮಾಡೋದ್ರಿಂದ ಇದನ್ನು ತುಂಬ ದಿನ ಸ್ಟೋರ್ ಮಾಡ್ಬೋದು, ಇದು ಹಾಳಾಗಲ್ಲ. ಹಾಗೆ ತಣ್ಣೀರನ್ನು ಸೇರಿಸಿ ಇದನ್ನು ರೆಡಿ ಮಾಡಿದ್ರೆ ಇದು ಹಾಳಾಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಮಾಡೋದ್ರಿಂದ ತುಂಬ ದಿನ ಸ್ಟೋರ್ ಮಾಡ್ಬೋದು ಉಪ್ಪಿನಕಾಯನ್ನು. ಹಾಗೆಯೇ ನಾನು ಇದೇ ಜಾರಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡಿರುವಂತಹ ಉಪ್ಪಿನಕಾಯಿ ಮಸಾಲೆನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಸೂಪರಾಗಿ ಟೇಸ್ಟಿಯಾಗಿ ಮಿಕ್ಸ್ಡ್ ವೆಜಿಟೇಬಲ್ ಉಪ್ಪಿನಕಾಯಿ ರೆಡಿಯಾಗಿದೆ. ಇದಕ್ಕೆ ಮಾವಿನಕಾಯಿ ಇರ್ಬೋದು, ಯಾವುದನ್ನು ಕೂಡ ಸೇರಿಸ್ಕೋಬೋದು. ಶುಂಠಿ ಇರ್ಬೋದು, ಬೇಕಾಗಿದ್ದ ವೆಜಿಟೇಬಲ್ಸ್ನ ಇದೇ ರೀತಿ ಉಪ್ಪು ಹಾಗೆ ಹುಳಿ ಹಾಕಿ ನೆನೆಸಿ ಇಟ್ಟು ಅದನ್ನು ಸೇರಿಸ್ಕೋಬೋದು. ತುಂಬಾ ರುಚಿಯಾಗಿ ಬರುತ್ತೆ. ಖಂಡಿತ ನೀವು ಒಂದು ಸಲ ಟ್ರೈ ಮಾಡಿ. ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.